ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಬಾಕಿ ಕಂತು ಹಣ ಜಮೆ ಆಗಲು ಶುರುವಾಗ್ತಾ ಇದೆ. ನಿಮಗೂ ಕೂಡ ಇನ್ನೂ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೀಗಾಗಿ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಈ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮಗಾಗಿ ವಿಡಿಯೋಗೆ ಬೇಗನೆ ಲೈಕ್ ಕೂಡ ಮಾಡಿ. ಇನ್ನು ಎಲ್ಲಾ ರೇಷನ್ ಕಾರ್ಡ್ ಫಲಾನುಭವಿಗಳಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇಂಥವರಿಗೆ ದಂಡ ಕೂಡ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ನೀವು ಕೂಡ ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ಯಾವ ತಪ್ಪು ಇನ್ಮೇಲೆ ಮಾಡಬಾರದು, ಇನ್ಮೇಲೆ ಹೊಸ ನಿಯಮಗಳೇನು ಎಲ್ಲ ಕೂಡ ನೋಡೋಣ. ಮತ್ತೊಂದು ಕಡೆಗೆ ಇಸ್ರೇಲ್ ಮತ್ತು ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಭೀಕರವಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ದಿಢೀರನೆ ಗ್ಯಾಸ್ ಸಿಲಿಂಡರ್ ದರವನ್ನ ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಮನೆಗೆ ಬಳಸೋ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಎರಡೂ ಕೂಡ ಬೆಲೆಯಲ್ಲಿ ಭಾರಿ ಏರಿಕೆ ಆಗೋದ್ರ ಮೂಲಕ ಜನಸಾಮಾನ್ಯರಿಗೆ ಯುದ್ಧದ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ಗ್ರಾಹಕರ ಜೇಬಿಗೆ ಮತ್ತಷ್ಟು ಕತ್ತರಿ ಅಂತಾನು ಕೂಡ ಹೇಳ್ಬೋದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಮದುವೆ ಮಾಡ್ಕೋಬೇಕಂದ್ರೆ ಚಿನ್ನ ಕೂಡ ಫ್ರೀಯಾಗಿ ಕೊಡ್ತೀವಿ, ಸೀರೆ ಕೂಡ ಕೊಡ್ತೀವಿ, 6 ಸಿಲಿಂಡರ್ ಫ್ರೀ ಕೊಡ್ತೀವಿ ಅಂತ ಉಚಿತ ಘೋಷಣೆಯನ್ನ ಮತ್ತೊಮ್ಮೆ ಮಾಡಲಾಗಿದೆ. ಹಾಗಾದ್ರೆ ಇದು ಯಾವ ಒಂದು ಜನರಿಗೆ ಸಿಗಲಿದೆ ಅಂದ್ರೆ ಮುಂದೆ ಬರೋ ವಿಧಾನಸಭಾ ಚುನಾವಣೆಯಲ್ಲಿ ಇದು ಯಾರಿಗೆ ಒಂದು ಅನ್ವಯವಾಗುತ್ತೆ ಅದು ಕೂಡ ನೋಡ್ತಾ ಹೋಗೋಣ. ಯಾವ ರಾಜ್ಯದಲ್ಲಿ ಇದನ್ನ ಘೋಷಣೆ ಮಾಡಲಾಗಿದೆ, ಮತ್ತೆ ಉಚಿತ ಮನೆ ಯೋಜನೆ ಬಗ್ಗೆ ಆಗಿರ್ಬೋದು, ಸರ್ಕಾರದಿಂದ ಸಹಾಯಧನ ಸಿಗೋ ಬಗ್ಗೆ ಆಗಿರ್ಬೋದು. ಮತ್ತೊಂದು ಕಡೆಗೆ ನಮ್ಮ ಮನೆ ಯೋಜನೆಯಡಿಯಲ್ಲಿ 50,000 ನಿವೇಶನಗಳನ್ನ ಅರ್ಜಿಯನ್ನ ಕರೆಯಲಿದ್ದಾರೆ. ಅಂದ್ರೆ 50,000 ನಿವೇಶನಗಳನ್ನ ಹಂಚಿಕೆಯನ್ನ ಮಾಡಲಾಗುತ್ತೆ, ಸೈಟ್ ಗಳನ್ನ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೇವೆ. ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದರ ಜೊತೆಗೆ ವೀಕ್ಷಕರೇ ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಿ ನಾವು ಅದಕ್ಕೆ ರಿಪ್ಲೈ ಕೂಡ ಮಾಡಲಿದ್ದೇವೆ ವೀಕ್ಷಕರೇ. ಈಗ ಗೃಹಲಕ್ಷ್ಮಿಯರಿಗೆ ಮೊದಲನೇ ಬ್ರೇಕಿಂಗ್ ನ್ಯೂಸ್, ನಂತರ ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ, ಮೂರನೇದಾಗಿ ಮದುವೆಗೆ ಚಿನ್ನ ಕೊಡೋ ಯೋಜನೆ ಎಲ್ಲಿ ಘೋಷಣೆ ಆಗಿದೆ. ಇದು ಕೂಡ ಒಂದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ 6 ಸಿಲಿಂಡರ್ ಉಚಿತ ಬಗ್ಗೆ ಕೂಡ ಅಪ್ಡೇಟ್ ನೋಡೋಣ. ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 27ನೇ ಕಂತು ಹಣವನ್ನ ರಿಲೀಸ್ ಮಾಡಲಾಗಿದೆ ವೀಕ್ಷಕರೇ. ಹೌದು, 28, 27 ಫೆಬ್ರವರಿ ತಾರೀಕಿಗೆ ಈ ಒಂದು ಹಣ ಕೂಡ ರಿಲೀಸ್ ಆಗಿತ್ತು. ಹಾಗಾದ್ರೆ ಈ ಒಂದು ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ ಒಂದು ಪ್ರಶ್ನೆ ನೀವು ಮಾಡಬಹುದು. ಇದಕ್ಕೆ ಉತ್ತರ ಅಂದ್ರೆ ವೀಕ್ಷಕರೇ ಇದೇ ಒಂದು 14ನೇ ತಾರೀಕಿನ ಒಳಗೆ ಅಂದ್ರೆ ಮಾರ್ಚ್ 14ನೇ ತಾರೀಕಿನ ಒಳಗೆ ಪ್ರತಿಯೊಂದು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಇಲ್ಲಿ ಜಮೆ ಆಗಲಿದೆ. ಇನ್ ಮುಂದೆ ಏನಿದೆ ನೋಡಿ, ಏಪ್ರಿಲ್ ತಿಂಗಳಿನಿಂದ ಗೃಹಲಕ್ಷ್ಮಿಯರಿಗೆ ಹಣ ಬರೋದಕ್ಕೆ ಏನೂ ಕೂಡ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಯೋಜನೆ ಶುರುವಾಗಿ ಈಗ 2.5 ವರ್ಷ ಆಗಿದೆ. ಹಣವನ್ನ ಹೇಗೆ ಹಾಕ್ಬೇಕು, ತಾಂತ್ರಿಕ ದೋಷಗಳು ಎಲ್ಲವನ್ನು ಕೂಡ ಈಗ ಕರೆಕ್ಟ್ ಆಗಿ ಸಲೀಸಾಗಿ ಎಲ್ಲ ಕೂಡ ನೀಟಾಗಿ ಎಲ್ಲ ಕೂಡ ಕರೆಕ್ಟ್ ಆಗಿ ಮಾಡಲಾಗಿದೆ. ಈಗ ಏನಿದ್ರು ಕೂಡ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಬಿಡುಗಡೆ ಮಾಡಬೇಕು, ಗೃಹಲಕ್ಷ್ಮಿಯರ ಅಕೌಂಟ್ಗೆ ಡಿಬಿಟಿ ಮೂಲಕ ನೇರವಾಗಿ ಟ್ರಾನ್ಸ್ಫರ್ ಮಾಡಬೇಕು. ವೀಕ್ಷಕರೇ ಇಲ್ಲಿ ಡಿಬಿಟಿ ಮೂಲಕ ಹಣ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಸರ್ಕಾರದ ಹತ್ರನೂ ಕೂಡ ದುಡ್ಡು ಇರಬೇಕು, ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರನೂ ಕೂಡ ಹಣ ಇರಬೇಕು. ಅವಾಗ ಹಣ ಈಸಿಯಾಗಿ ಬಿಡುಗಡೆ ಆದ್ರೆ ಅಕೌಂಟ್ಗೆ ಜಮೆ ಆಗ್ತದೆ. ಅದೇ ತರ ಈಗ ಬಜೆಟ್ ನಲ್ಲಿ ಈಗಾಗಲೇ 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು ವಿತರಣೆ ಮಾಡಲಾಗಿದೆ. ಈ ಮೂಲಕ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ ಮುಂದೆ 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೋಸ್ಕರ ಅಂತ ಹಣ ಬಿಡುಗಡೆ ಮಾಡಲಾಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ. ಅಂದ್ರೆ ಇಲ್ಲಿ ಬಜೆಟ್ ನಲ್ಲಿ ಇದನ್ನ ಘೋಷಣೆ ಮಾಡಿರೋದ್ರಿಂದ ಇನ್ ಮುಂದೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಒಂದು ಅಡಚಣೆ ಇಲ್ಲದೆ ಸಲೀಸಾಗಿ ಹಣ ಬಿಡುಗಡೆ ಆಗ್ತಾ ಇದ್ದಂತೆ 14 ದಿನದ ಒಳಗೆ ಹಣ ಬಂದು ಜಮೆ ಆಗಲಿದೆ. ಅಂದ್ರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ 14 ದಿನಗಳ ಸಮಯ ಕೂಡ ಬೇಕಾಗುತ್ತೆ. ವೀಕ್ಷಕರೇ ನಿಮಗೂ ಕೂಡ ಏನಾದ್ರೂ ಇನ್ನು 27ನೇ ಕಂತು ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಇನ್ನು 2-3 ದಿನ ವೇಟ್ ಮಾಡಿ. ನಂತರ ನಿಮ್ಮ ಬ್ಯಾಂಕ್ ಖಾತೆ ಪಾಸ್ಬುಕ್ ಚೆಕ್ ಮಾಡಿಕೊಳ್ಳಿ. ಎರಡನೇದಾಗಿ ನಿಮ್ಮ ಒಂದು ಆಪ್ ಅನ್ನ ಡಿಬಿಟಿ ಆಪ್ ನ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ. ಇನ್ನು ಮೂರನೇದಾಗಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿರ್ಬೇಕು. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಇನ್ಆಕ್ಟಿವ್ ಆಗಿದ್ರೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಸರ್ಕಾರದಿಂದ ರದ್ದಾಗಿದ್ರೆ ಅಥವಾ ನೀವೇನಾದ್ರೂ GST ಪೇಯರು, ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ವೀಕ್ಷಕರೇ. ಮತ್ತೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ತುಂಬಾ ಜನ ಮಹಿಳೆಯರು ಸರ್ಕಾರಕ್ಕೆ ನಕಲಿ ದಾಖಲೆಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿರ್ಬೋದು, ಮೃತಪಟ್ಟವರ ಹೋಗಿದ್ದ ಅಕೌಂಟ್ಗೆ ಹಣ ಹೋಗಿದ್ದ ಅದನ್ನು ಕೂಡ ವಾಪಸ್ ವಸೂಲಿಯನ್ನ ಮಾಡಲಾಗುತ್ತೆ ಇನ್ ಮುಂದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಮಾಡಿಸಬೇಕಿಲ್ಲ ಅಂದ್ರೆ ಹಣ ಬರಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ದಿಢೀರನೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಕಂಡಿದೆ. ಹೌದು, ಇಸ್ರೇಲ್ ಮತ್ತು ಇರಾನ್ ಮತ್ತು ಅಮೆರಿಕ ನಡುವೆ ಭಾರಿ ಯುದ್ಧದ ಪರಿಣಾಮ ಕರ್ನಾಟಕ ಮತ್ತು ಭಾರತ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ದರವನ್ನ ದುಬಾರಿ ಮಾಡಲಾಗಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ನಿಮ್ಮ ಮನೆ
ಕಿಚನ್ಗೂ ಕೂಡ ತಟ್ಟಿದೆ ಈಗ ಅಮೆರಿಕ ಇರಾನ್ ಯುದ್ಧ ಬಿಸಿ ಅಂತ ಹೇಳ್ಬೋದು. ನಿಮ್ಮ ಮನೆ ಅಂದ್ರೆ ಗೃಹ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ದರ 60 ರೂಪಾಯಿ ಮುಂದೆ ದುಬಾರಿ ಆಗಲಿದೆ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಅಷ್ಟು ಮಾತ್ರವಲ್ಲದೆ ಹೋಟೆಲ್ ನಲ್ಲಿ ಬಳಸೋ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರವು ಕೂಡ 115 ರೂಪಾಯಿ ಇನ್ ಮುಂದೆ ಏರಿಕೆಯನ್ನ ಮಾಡಲಾಗಿದೆ ಅಂತ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ ಮಧ್ಯಪ್ರಾಚ್ಯ ಮಿಡಲ್ ಈಸ್ಟ್ ಅಲ್ಲಿ ಅಮೆರಿಕ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಿರೋ ಪರಿಣಾಮ ಈಗ ಕಚ್ಚಾ ತೈಲ ಎಕ್ಸ್ಪೋರ್ಟ್ ಬಗ್ಗೆ ಆಗಿರಬಹುದು, ಮತ್ತೆ ಹೊರ್ಮಸ್ ಜಲಸಂಧಿಯನ್ನ ಬಂದ್ ಮಾಡಿರೋದ್ರಿಂದ ಕಚ್ಚಾ ತೈಲಕ್ಕೆ ಮತ್ತು ಅನಿಲಕ್ಕೂ ಕೂಡ ಇಲ್ಲಿ ಡಿಮ್ಯಾಂಡ್ ಬಂದಿದೆ. ಮತ್ತೆ ಕೋಟ್ಯಂತರ ಭಾರತೀಯ ಕುಟುಂಬಗಳು ಅಡುಗೆ ಮನೆಗೆ ಈಗ ಪ್ರವೇಶಿಸಿದೆ ಅಂತ ಹೇಳ್ಬೋದು. ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಲ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಏರಿಕೆ ಹಿನ್ನೆಲೆ ಕೇಂದ್ರ ಸರ್ಕಾರ ಮನೆಗೆ ಬಳಸೋ LPG ಸಿಲಿಂಡರ್ ಬೆಲೆಯನ್ನ 60 ರೂಪಾಯಿ ಮತ್ತು ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ 115 ರೂಪಾಯಿಯಷ್ಟು ಹೆಚ್ಚಳ ಮಾಡಿದೆ. ಬೆಲೆ ಏರಿಕೆ ಶುಕ್ರವಾರದಿಂದ ಜಾರಿಗೆ ಬರಲಿದೆ ಅಂತಾನೂ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಬನ್ನಿ ಈಗ ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಸಿಹಿ ಸುದ್ದಿ ಅಂತ ನೋಡ್ತಾ ಹೋಗೋಣ. ಒಂದಲ್ಲ ಎರಡು ಬಂಪರ್ ಸಿಹಿ ಸುದ್ದಿ, ಒಂದು ಹೊಸ ನಿಯಮ ಅಂತಾನೂ ಕೂಡ ಹೇಳಲಾಗಿದೆ. ಮೊದಲಿಗೆ ಹೊಸ ಒಂದು ನಿಯಮ ಏನಪ್ಪಾ ಅಂದ್ರೆ, ಇನ್ ಮುಂದೆ ಯಾರೆಲ್ಲ ಒಂದು ಪಡಿತರ ಚೀಟಿಯನ್ನ ನಕಲಿ ದಾಖಲೆ ಆಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಒಂದು ಅನರ್ಹ BPL ಪಡಿತರ ಚೀಟಿದಾರರಿಗೆ ದಂಡ ಹಾಕಲು ಸರ್ಕಾರ ಇಲ್ಲಿ ಮುಂದಾಗ್ತಾ ಇದೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇನ್ನಂದ್ರೂ ಕೂಡ 10 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳು ರದ್ದಾಗಲಿದ್ದಾವಂತೆ. ಮತ್ತೆ ಇಲ್ಲಿ ಅನರ್ಹ ಪಡಿತರ ಚೀಟಿಗಳನ್ನ ಪರಿಷ್ಕರಣೆ ಮಾಡಲಾಗಿದೆ. ಲಕ್ಷಾಂತರ ಜನರು 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರು ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡೋರಿದ್ದಾರೆ, GST ರಿಟರ್ನ್ಸ್ ಮಾಡೋರಿದ್ದಾರೆ, ಮತ್ತೆ ಮುಖ್ಯವಾಗಿ ಸುಳ್ಳು ದಾಖಲೆ, ನಕಲಿ ದಾಖಲೆ ಸೃಷ್ಟಿ ಮಾಡಿ BPL ಕಾರ್ಡ್ ಪಡೆದುಕೊಂಡು ಸರ್ಕಾರದ ಯೋಜನೆ ಲಾಭವನ್ನ ಪಡೆದುಕೊಂಡಿದ್ದಾರೆ. ಅಂತವರಿಗೆ ದಂಡದ ಮೊತ್ತವನ್ನ ಹಾಕೋದ್ರ ಮೂಲಕ ಇಷ್ಟು ವರ್ಷ ಅವರು ಪಡೆದುಕೊಂಡಿರೋ ಪಡಿತರವನ್ನ ಲೆಕ್ಕ ಹಾಕಿ ಅಷ್ಟು ಒಂದು ಹಣವನ್ನ ಮಾರುಕಟ್ಟೆ ಬೆಲೆ ಲೆಕ್ಕ ಹಾಕಿ ದಂಡದ ರೂಪದಲ್ಲಿ ವಸೂಲಿ ಮಾಡಲು ಸರ್ಕಾರದ ಇಲಾಖೆಯಿಂದ ನಿರ್ಧಾರ ಕೂಡ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಎಲ್ಲಾ ಒಂದು ರೇಷನ್ ಕಾರ್ಡ್ ಗ್ರಾಹಕರಿಗೆ ಇನ್ ಮುಂದೆ ಅಂದ್ರೆ ಏಪ್ರಿಲ್ ತಿಂಗಳಿನಿಂದಲೇ ಅನ್ನಭಾಗ್ಯ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ. ಹೌದು, ಈಗಾಗಲೇ ಬಜೆಟ್ ನಲ್ಲಿ 6,200 ಕೋಟಿ ರೂಪಾಯಿ ಹಣ BPL ಪಡಿತರ ಚೀಟಿದಾರರಿಗೆ ಅನ್ನಭಾಗ್ಯ ಯೋಜನೆ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಯೋಜನೆಗೆ ಅಂತಾನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಪೌಷ್ಟಿಕಾಂಶವುಳ್ಳ ಆಹಾರ ಧಾನ್ಯಗಳನ್ನ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ತೊಗರಿ ಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ವಿತರಣೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಪಾಯಿಂಟ್ ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗುತ್ತೆ, ರಾಜ್ಯ ಸರ್ಕಾರದಿಂದಲೂ ಕೂಡ ಮೊದಲು ಅಕ್ಕಿ ಕೊಡ್ತಾ ಇದ್ರು. ಏನಾಗ್ತಾ ಇತ್ತು, ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇತ್ತು ಪ್ರತಿಯೊಬ್ಬರಿಗೂ ಕೂಡ. ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ಅಂತ ಹೇಳಿ ಟೋಟಲ್ 10 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರು. ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು 5 ಕೆಜಿ ಅಕ್ಕಿ ಆಗಿತ್ತು. ಆದ್ರೆ ಅಕ್ಕಿಯನ್ನ ಜನರು ಮಾರಾಟ ಮಾಡಲು ಪ್ರಾರಂಭ ಮಾಡಿದ್ರು. ಎದಕ್ಕಂದ್ರೆ ಅಕ್ಕಿ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಅಕ್ಕಿಯನ್ನ ಹಣಕ್ಕೋಸ್ಕರ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಪ್ಲಾನ್ ಮಾಡಿದ್ರು. ಹೀಗಾಗಿ ಸರ್ಕಾರ ಅಕ್ಕಿ ಕೊಡೋದನ್ನ ಬಂದ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಅಕ್ಕಿ ನಿಮಗೆ ಸಿಗುತ್ತೆ, ಆದ್ರೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಇಂದಿರಾ ಕಿಟ್ ಸಿಗುತ್ತೆ. ಅಂದ್ರೆ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬಂದಾಗಿ ಅದ್ರ ಬದಲಾಗಿ ಇಂದಿರಾ ಕಿಟ್ ಏಪ್ರಿಲ್ ತಿಂಗಳಿನಿಂದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ವಿತರಣೆ ಮಾಡಲಾಗುತ್ತೆ. ಇಂದಿರಾ ಕಿಟ್ ನಲ್ಲಿ ಅಕ್ಕಿ ಬದಲಾಗಿ 1 ಲೀಟರ್ ಅಡುಗೆ ಎಣ್ಣೆ ಇರಬಹುದು, 1 ಲೀಟರ್ ಅಡುಗೆ ಎಣ್ಣೆ, 1 ಕಿಲೋ ತೊಗರಿ ಬೇಳೆ, 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆ, 1 ಕೆಜಿ ಹೆಸರು ಕಾಳಿನ ಬದಲಾಗಿ ಅರ್ಧ ಕೆಜಿ ತೊಗರಿ ಬೇಳೆಯನ್ನು ಹೆಚ್ಚುವರಿಯಾಗಿ ವಿತರಣೆ ಮಾಡ್ತೀವಿ ಅಂತ ಘೋಷಣೆ ಇಲ್ಲಿ ಮಾಡಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಬಂಪರ್ ಸುದ್ದಿ ಏನಂತಾನು ಕೂಡ ನೋಡ್ತಾ ಹೋಗೋಣ. ಸರ್ವರಿಗೂ ಸೂರು ಅಂದ್ರೆ ಎಲ್ಲರಿಗೂ ಮನೆ ಕಲ್ಪಿಸುವ ಉದ್ದೇಶದಿಂದ BLC ಆಧಾರಿತ 1 ಲಕ್ಷ ಮನೆ ಮಂಜೂರು ಮಾಡಲಾಗುತ್ತೆ ಅಂತಾನು ಕೂಡ ಘೋಷಣೆ ಮಾಡಲಾಗಿದೆ. ಅಂದ್ರೆ 1 ಲಕ್ಷ ಮನೆ ಯೋಜನೆ, ಮುಖ್ಯಮಂತ್ರಿಯವರ ಯೋಜನೆ ಕೂಡ ಈಗ ಪ್ರಾರಂಭವಾಗ್ತಾ ಇದೆ. ಮತ್ತೊಂದು ಕಡೆಗೆ ಸದರಿ ಗುರಿಯಡಿ ಆಯ್ಕೆಯಾಗಿರೋ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡುವ ಸಹಾಯಧನವನ್ನ 1,20,000 ರೂಪಾಯಿದನ್ನ 2 ಲಕ್ಷ ರೂಪಾಯಿಗೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 2 ಲಕ್ಷ ರೂಪಾಯಿಗಳಿಂದ 3 ಲಕ್ಷ ರೂಪಾಯಿ ಸಹಾಯಧನ ಹೆಚ್ಚಳ ಮಾಡಲು ನಿರ್ಧಾರ ಬಜೆಟ್ ನಲ್ಲಿ ಮಾಡಲಾಗಿದೆ. ಇನ್ನು ರಾಜ್ಯ ವಸತಿ ಯೋಜನೆಗಳ ಅಡಿಯಲ್ಲಿ ಅರ್ಹ ಫಲಾನುಭವಿಗಳ ಆಯ್ಕೆ ಮ್ಯಾನುವಲ್ ಲಾಟರಿ ಪ್ರಕ್ರಿಯೆ ಬದಲಾಗಿ ಆನ್ಲೈನ್ ಲಾಟರಿ ಮೂಲಕ ಗ್ರಾಮ ಸಭೆಗಳಲ್ಲಿ ಆಯ್ಕೆಯನ್ನ ಮಾಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಪ್ರಧಾನ ಮಂತ್ರಿಯವರ ಆವಾಸ್ ಯೋಜನೆಯಡಿಯಲ್ಲಿ 1,29,000 ಮನೆಗಳ ನಿರ್ಮಾಣ ಕಾರ್ಯವನ್ನ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅನುಷ್ಠಾನಗೊಳಿಸ್ತಾ ಇದೆ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ವೀಕ್ಷಕರೇ, ಒಟ್ಟು 4,19,454 ಮನೆಗಳ ನಿರ್ಮಾಣವನ್ನ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಿದೆ. ಈ ಒಂದು ಸಾಲಿನಲ್ಲಿ 3 ಲಕ್ಷ ಮನೆಗಳನ್ನ ಪೂರ್ಣ ಮಾಡೋ ಗುರಿಯನ್ನು ಹೊಂದಲಾಗಿದೆ ಅಂತಾನೂ ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಮನೆಗಳ ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣ ಡೀಟೇಲ್ ಬೇಕಂದ್ರೆ ಮನೆ ಯೋಜನೆ ಅಂತ ಕಮೆಂಟ್ ಮಾಡಿ, ಇದನ್ನು ಕೂಡ ನಿಮಗೆ ಅಪ್ಡೇಟ್ ಕೊಡಲಿದ್ದೇವೆ. ಇನ್ನು
ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕಟ್ಟೋದಾಗಿರ್ಬೋದು, ಇನ್ನು 50,000 ಸೈಟ್ ಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ಹಂಚಿಕೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮ ಮನೆ ಸ್ಕೀಮ್ ನಲ್ಲಿ, ನಮ್ಮ ಮನೆ ಯೋಜನೆಯಡಿಯಲ್ಲಿ 50,000 ಸೈಟ್ಗಳು ಸರ್ಕಾರದಿಂದಲೇ ರಿಯಾಯಿತಿ ದರದಲ್ಲಿ ಹಂಚಲಾಗುತ್ತೆ, ಅಂದ್ರೆ ರಿಯಾಯಿತಿ ದರದಲ್ಲಿ ಕೊಡಲಾಗುತ್ತೆ ಜನರಿಗೆ ಅಂತ ಹೇಳ್ಬೋದು. ಇದಕ್ಕೋಸ್ಕರ ಯಾರು ಒಂದು ಅಭ್ಯರ್ಥಿ ಇರ್ತಾರೆ ಅವರು ಅರ್ಜಿಯನ್ನ ಹಾಕಬೇಕು. ಅರ್ಜಿ ಹಾಕಿದ ಮೇಲೆ ಅರ್ಜಿಯನ್ನ ಚೆಕ್ ಮಾಡ್ಬಿಟ್ಟು ಪ್ರೊಸೆಸ್ ಮಾಡಲಾಗುತ್ತೆ. ಇನ್ನು ವೀಕ್ಷಕರೇ, ಮದುವೆಗೆ ಚಿನ್ನ ಕೊಡ್ತೀವಿ, ಸೀರೆ ಕೊಡ್ತೀವಿ, 6 ಸಿಲಿಂಡರ್ ಫ್ರೀ ಆಗಿ ಕೊಡ್ತೀವಿ ಅಂತ ಚೆನ್ನೈಯಲ್ಲಿ ಅಂದ್ರೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಮಾಸಿಕ 2,500 ರೂಪಾಯಿ ಆರ್ಥಿಕ ನೆರವು, ಯುವತಿಯರ ಮದುವೆಗೆ 1,000 ಚಿನ್ನ, ರೇಷ್ಮೆ ಸೀರೆ ಉಡುಗೊರೆ ಹಾಗೂ ಎಲ್ಲಾ ಕುಟುಂಬಗಳಿಗೆ ವರ್ಷಕ್ಕೆ 6 LPG ಸಿಲಿಂಡರ್ ಗಳನ್ನ ಫ್ರೀ ಆಗಿ ಕೊಡ್ತೀವಿ ಅಂತ ತಮಿಳಿಗ ವೆಟ್ರಿ ಕಳಗಂ TVK ಮುಖ್ಯಸ್ಥ ವಿಜಯ್ ಅವರು ಘೋಷಣೆ ಮಾಡಿದ್ದಾರೆ. ಹೌದು, ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸರ್ಕಾರಿ ನೌಕರರ ಹೊರತುಪಡಿಸಿ 60 ವರ್ಷದವರೆಗಿನ ಎಲ್ಲಾ ಮಹಿಳೆಯರಿಗೆ ಮಾಸಿಕ ಆರ್ಥಿಕ ನೆರವು ನೀಡಲಾಗುತ್ತೆ. ಅನ್ನಪೂರ್ಣಿ ಸೂಪರ್ 6 ಯೋಜನೆಯಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಡ್ತೀವಿ. ಪ್ರತಿ ತಾಯಿ ಅಥವಾ ಪೋಷಕರಿಗೆ ವಾರ್ಷಿಕ 15,000 ರೂಪಾಯಿ ಆರ್ಥಿಕ ನೆರವು ಕೊಡ್ತೀವಿ. ಮಹಿಳಾ ಸ್ವಸಹಾಯ ಸಂಘಗಳಿಗೆ 5 ಲಕ್ಷ ರೂಪಾಯಿವರೆಗೂ ಬಡ್ಡಿ ರಹಿತ ಸಾಲ ಕೊಡ್ತೀವಿ ಅಂತ ಬಂಪರ್ ಗ್ಯಾರಂಟಿ ಘೋಷಣೆಗಳನ್ನ ತಮಿಳುನಾಡಿನಲ್ಲಿ TVK ಪಕ್ಷದಿಂದ ಘೋಷಣೆ ಮಾಡಲಾಗಿದೆ. TVK ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಇದನ್ನ ಘೋಷಣೆ ಮಾಡಿದ್ದು ರಾಜ್ಯಾದ್ಯಂತ, ದೇಶಾದ್ಯಂತ ಭಾರಿ ಒಂದು ವೈರಲ್ ಆಗಿದೆ. ಇಂಥ ಗ್ಯಾರಂಟಿ ಯೋಜನೆ ಭಾರತದಲ್ಲಿ ಯಾರೂ ಕೂಡ ಕೊಟ್ಟಿಲ್ಲ. ಆದ್ರೆ ಇಂಥ ಗ್ಯಾರಂಟಿ ಯೋಜನೆಗಳನ್ನ ವಿಧಾನಸಭೆ ಚುನಾವಣೆ ಬರ್ತಾ ಇದ್ದಂತೆ ತಮ್ಮ ಪಕ್ಷಕ್ಕೆ ಗೆಲುವು ಸಿಗಲಿ ಅಂತ ಇಂಥ ಗ್ಯಾರಂಟಿ ಘೋಷಣೆಯಲ್ಲಿ ಮಾಡಿದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸ್ಸಿಗೆ ಏನಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.